ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ಇದು ತುಂಬ ಜನಕ್ಕೆ ಕಡಿಮೆ ಸಮಯದಲ್ಲಿ ಒಂದೊಳ್ಳೆ ಚಿಕನ್ ರೆಸಿಪಿ ಮಾಡಬೇಕು ಅನ್ನೋರಿಗೆ ಇದನ್ನು ಮಾಡ್ಕೊಬೋದು. ಗೀ ರೈಸ್ ಮುದ್ದೆ ಮಾತ್ರ ಅಲ್ಲ, ಬೇಳೆ ಸಾರನ್ನಕ್ಕೂ ತಿನ್ನೋಕ್ಕೆ ಈ ಚಿಕನ್ ರೆಸಿಪಿ ಅಮೇಝಿಂಗ್ ಆಗಿರುತ್ತೆ. ಇದನ್ನು ಮಾಡೋದಕ್ಕೆ ಫಸ್ಟು ನಾವು ಚಿಕನ್ನ ಕ್ಲೀನ್ ಮಾಡಿ ತೊಳೆದಿಟ್ಕೊಬೇಕು. ಅದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಸೇರಿಸ್ಕೊಬೇಕು. ಖಾರ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನೂ ಸೇರಿಸ್ಕೊಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ನಿಂಬೆ ರಸನ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡ್ಬಿಡಬೇಕು. ಜಾಸ್ತಿ ಹೊತ್ತು ಎತ್ತಿಟ್ಕೊಬೇಕು ಅಂತೇನಿಲ್ಲ, ಆವಾಗಲೇ ನಾವು ಮಾಡ್ಕೊಬಹುದು. ಇದನ್ನು ಮ್ಯಾರಿನೇಟ್ ಆದಮೇಲೆ ನಾವು ಇದಕ್ಕೆ ಮಸಾಲೆಗೆ ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ಕೊಬೇಕು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ. ಎಣ್ಣೆ ಏನು ಹಾಕೋದು ಬೇಡ, ಹಾಗೆಯೇ ಡ್ರೈ ಫ್ರೈ ಮಾಡ್ಕೊಬೇಕು. ಇದೇನೇ ಇದಕ್ಕೆ ಮೇನ್ ಮಸಾಲ ಆಗಿರುತ್ತೆ. ನಾವು ಇದನ್ನು ಡ್ರೈ ಫ್ರೈ ಘಮ ಬರೋವರೆಗೂ ಚೆನ್ನಾಗಿ ಡ್ರೈ ಫ್ರೈ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ನುಣ್ಣಗೆ. ಅದನ್ನು ಪುಡಿ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಾದಮೇಲೆ ಜಾಸ್ತಿ ಈರುಳ್ಳಿನ ಹಾಕ್ಕೊಳ್ಳಿ. ಚಿಕನ್ಗೆ ಯಾವತ್ತೂ ಜಾಸ್ತಿ ಈರುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಆಗಿರುತ್ತೆ. ಅದಾದಮೇಲೆ 1-2-3 ಕಾಯಿಮೆಣಸು, ಹಾಗೆಯೇ ಅರ್ಧಂಬರ್ಧ ಜಜ್ಜಿರುವಂತಹ ಬೆಳ್ಳುಳ್ಳಿ ಈಸ್ಲುಗಳನ್ನು ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ. ಆವಾಗಲೇ ನಾವು ಮ್ಯಾರಿನೇಟ್ ಮಾಡ್ಕೊಬೇಕಾದ್ರೆ ಉಪ್ಪನ್ನ ಸೇರಿಸಿದ್ದೀವಿ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಅದಾದಮೇಲೆ ಚಿಕನ್ನ ಹಾಕ್ಬಿಟ್ಟು ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು 5 ನಿಮಿಷ ಆದಮೇಲೆ ನಾವು ಆವಾಗಲೇ ಪುಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ, ಆ ಪುಡಿನಲ್ಲಿ ಅರ್ಧ ಭಾಗವನ್ನು ಹಾಕ್ಕೊಬೇಕು. ಹಾಕ್ಬಿಟ್ಟು ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು 10 ಮಿನಿಟ್ಸ್ ಹಾಗೆ ಬೇಯೋದಕ್ಕೆ ಇಡಬೇಕು. ಅದಾದಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ, ಹಾಕಿರೋ ನೀರು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆವಾಗ ಉಳಿದಿರುವಂತಹ ಪುಡಿ ಏನಿದೆ, ಆವಾಗಲೇ ನಾವು ಮಾಡ್ಕೊಂಡಿರುವ ಪೆಪ್ಪರ್ ಪುಡಿ, ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಆಯಿತು. ಅಮೇಝಿಂಗ್ ಆಗಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ನಿಮಗೂ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರಿ ಅಂದರೆ ಮತ್ತೆ ಮತ್ತೆ ನೀವು ಇದನ್ನು ಮಾಡ್ತಾ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಟ್ರೈ ಮಾಡಿ ಒಂದು ಸಲ.